ನಮಗೆ ಇಲ್ಲಿ ಈ ರಾಜ್ಯದ ವಿಚಾರಗಳು ನಾವು ಇಲ್ಲಿ ನೋಡ್ತಾ ಇರ್ತೀವಿ, ಬೇರೆ ರಾಜ್ಯಗಳಲ್ಲೂ ಕೂಡ ನಾನು ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದಾಗ ಯಾವಾಗಲೂ ಡಿಸೆಂಬರಲ್ಲಿ 15% ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಡಿಸೆಂಬರ್ ಮಂತ್ ಜನರಲಿ. ಓಕೆ. ಈ ಹಿಂದಿನ ಒಂದು ಉಗಾದಿ ಭವಿಷ್ಯದಲ್ಲೂ ನಾನು ಹೇಳಿದ್ದೆ, ಮಾರ್ಚ್ ಏಪ್ರಿಲಲ್ಲಿ ಇದೇ ವರ್ಷ ಹಿಂದೆ ಈ ವರ್ಷ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ. ಯಾಕಂದರೆ ಅಲ್ಲಿ ಸೂಚನೆ ಅಂಕ ಕೊಡ್ತಾ ಇರುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕಾ ಬಿಡಬೇಕಾ ಅದು ಸೆಕೆಂಡ್ ಸಬ್ಜೆಕ್ಟ್, ಆಮೇಲೆ ಹೇಳ್ತೀನಿ ನಾನು. ಹಾಗೆ ನೀವು ಈಗಿನ ಪ್ರಸ್ತುತ ಕುಂಡಲಿಯನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ನಮ್ಮ ಭೂಮಿ ಈ ಬ್ರಹ್ಮಾಂಡದ ಮಧ್ಯಭಾಗದ ದಿಕ್ಕಲ್ಲಿದೆ. ಆ ದಿಕ್ಕು ಬಂದ್ಬಿಟ್ಟು ಅಗ್ನಿ ದಿಕ್ಕು ಅಂತ ಹೇಳ್ತೀವಿ, ಅಂದರೆ ಧನುರ್ರಾಶಿ. ಧನುರ್ರಾಶಿ ಅಂತಂದರೆ ಅಗ್ನಿ ರಾಶಿ, ಅಗ್ನಿ ತತ್ವ. ಅದು ಸಾಲದಕ್ಕೆ ಅಲ್ಲಿ ಸೂರ್ಯ ಬೇರೆ ಕೂತಿದೆ, ಅದು ಅಗ್ನಿ. ಅದ್ರ ಜೊತೆ ಮಂಗಳ, ಅದನ್ನು ಕೂಡ ಅಗ್ನಿಕಾರಕ, ಅದು ಕೂಡ ಅಲ್ಲೇ ಕೂತಿರ್ತಕ್ಕಂಥದ್ದು. ಡಿಗ್ರಿ ವೈಸ್ ನಾಟ್ ಮೋರ್ ದೆನ್ 5 ಡಿಗ್ರಿ 6 ಡಿಗ್ರಿ. ಶುಕ್ರ ಅದ್ರ ಜೊತೆಗೆ ಸೇರಿ ಲಕ್ಸುರಿ ಅನ್ನೋದನ್ನು ಭಸ್ಮ ಮಾಡ್ತಕ್ಕಂಥದ್ದು, ಲಕ್ಸುರಿ ಬರ್ನಿಂಗ್ ಅಂತ ನಾವು ಕರಿತೀವಿ. ಇದ್ರ ಜೊತೆಗೆ ಎಲ್ಲದಕ್ಕೂ ಸೌಮ್ಯವಾಗಿರ್ತಕ್ಕಂಥ ಅಥವಾ ಸಮಾಧಾನವಾಗಿರ್ತಕ್ಕಂಥ ಬೃಹದಾಖ್ಯರಾಗಿರ್ತಕ್ಕಂಥ ಗುರುಗ್ರಹ ವಕ್ರಿಯಾಗಿದ್ದಾನೆ. ಅಂದರೆ ವಕ್ರಿ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಅದು ಸ್ಲೋ ಆಗಿದೆ ಅಂತ ಅರ್ಥ. ಅಂದರೆ ಸೂರ್ಯನ ಸುತ್ತ ಹೋಗಬೇಕಾದ್ರೆ ಭೂಮಿಯಿಂದ ನೋಡಬೇಕಾದ್ರೆ ಅದರ ಸ್ಪೀಡ್ ಕಮ್ಮಿ ಆಗಿದೆ ಅಂತ. ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಯಾವಾಗ ಸ್ಪೀಡ್ ಕಮ್ಮಿ ಆಗಿದೆ ಗ್ರಹ, ಹಿಮ್ಮುಖ ಚಲನೆ ಅಂತ ಹೇಳ್ತೀವಿ, ಆವಾಗ ಅದರ ಕ್ವಾಲಿಟೀಸ್ ರಿವರ್ಸ್ ಆಗುತ್ತೆ. ಯಾವಾಗ ಅನೇಕ ಅವಘಡಗಳು ನಡೆದಿದೆ, ಸಾಕಷ್ಟು ಗ್ರಹಗಳು ರೆಟ್ರೋಗ್ರೇಡಲ್ಲಿ ಇರ್ತವೆ. ಇದು ಇಲ್ಲಿ ಆಕ್ಸಿಡೆಂಟ್ಸ್ ಅಂತ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಜನರಲ್ಲಿ ಕಲಾಪಗಳು ಹೆಚ್ಚಾಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಕೋಬೋದು. ಅವರ ಜಾತಕಗಳು ಬಲಯುತವಾಗಿದ್ದು ಅವಘಡಗಳು ನಡೆದೇ ಇರತಕ್ಕಂಥ ಜಾತಕದಲ್ಲೂ ಕೂಡ ಕಲಾಪಗಳು ಹೆಚ್ಚಾಗುತ್ತೆ. ಒಬ್ರೊಬ್ಬರಿಗೆ ಗಲಾಟೆಗಳು, ಹೊಡೆದಾಡೋದು, ಹೊಡೆಯೋದು, ಕೊಲೆ ಮಾಡೋದು. ಮೊನ್ನೆ ನೋಡಿದ್ವಿ, ಯಾರೋ ಪಿಸ್ತೂಲ್ ತೊಗೊಂಡು ಶೂಟ್ ಮಾಡಿರೋದು, ಕೊಲೆಗಳು ಮಾಡೋದು, ಯಾರೋ ಮುದುಕಿ ತೊಗೊಂಡೋಗವನು ಅವ್ರನ್ನ ತೊಗೊಂಡೋಗಿ ಸಾಯಿಸಿರೋದು, ಕಲ್ಲು ಹಾಕಿ, ಇದೆಲ್ಲ ಇಂಡಿವಿಜುವಲ್ ಆಗಿ ಈ ಅವಘಡಗಳು ನಡೆಯುತ್ತೆ.